ಗೂಗಲ್ ಪೇ, ಫೋನ್ ಪೇನಲ್ಲಿ ಹಣ ಸ್ವೀಕರಿಸುವ ಮುನ್ನ ಎಚ್ಚರವಾಗಿರಿ. ಯುಪಿಐ ಮೂಲಕವಾಗಿ ಹಣ ಸ್ವೀಕರಿಸೋ ಮಾಲೀಕರಿಗೆ ಇದು ಬಿಗ್ ಶಾಕ್. ಕಾಫಿ, ಟೀ ಅಂಗಡಿ, ಬೀಡಾ ಶಾಪ್, ಬೇಕರಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಕಾಂಡಿಮೆಂಟ್ಸ್ ಮಾಲೀಕರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. 2021ರಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಮಾಲೀಕರಿಗೆ ನೋಟಿಸ್ ಜಾರಿಯಾಗಿದೆ. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ. 54 ಲಕ್ಷ, 37 ಲಕ್ಷ, 32 ಲಕ್ಷ, 19 ಲಕ್ಷ ಕಟ್ಟುವಂತೆ ನೋಟಿಸ್. ರಾಜ್ಯದ ಸಾವಿರಾರು ಅಂಗಡಿ ಮಾಲೀಕರಿಗೆ ಈ ರೀತಿ ನೋಟಿಸ್ ಬಂದಿದೆ. ಹಣ ಪಾವತಿ ಮಾಡದೇ ಇದ್ರೆ ಬಡ್ಡಿ ಹಾಕುವ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ಗೆ ಅಂಗಡಿ ಮಾಲೀಕರು ಬೆಚ್ಚಿ ಬಿದ್ದಿದ್ದಾರೆ. ನೀವೇನ್ ನೋಡ್ತಾ ಇದ್ದೀರಿ ನೋಟಿಸ್? ಇದು ಅಂಗಡಿ ಮಾಲೀಕರಿಗೆ ಬಂದಿರುವಂತಹ ನೋಟಿಸ್. 44 ಲಕ್ಷ, 46 ಲಕ್ಷ, 73 ಲಕ್ಷ ಈ ರೀತಿ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿಯಾಗಿರುವಂಥದ್ದು. ಅಂದ್ರೆ ಯುಪಿಐ ಮೂಲಕವಾಗಿ ಹಣ ಸ್ವೀಕರಿಸುವಂತಹ ಮಾಲೀಕರಿಗೆ ಇದು ಬಿಗ್ ಶಾಕ್. ಕಾಫಿ, ಟೀ ಅಂಗಡಿ, ಬೀಡಾ ಶಾಪ್, ಬೇಕರಿ ಮಾಲೀಕರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. 5 ದಿನ ಮುಂಚೆ ಒಂದು ನೋಟಿಸ್ ಬಂತು ವಾಟ್ಸಪ್ ಮುಖಾಂತರ. ನಾವು ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೇವೆ, ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸು, ಇದು ಸಿಗರೇಟ್ ಕೂಡ ಇದೆ, ಲೇಸು, ಕುರ್ಕುರೆ, ಮತ್ತೊಂದು ಹಣ್ಣು ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಇದಕ್ಕಿದ್ದಂಗೆ ಒಂದು ನೋಟಿಸ್ ಬಂದಿದೆ. ಅದು GST ಕಡೆಯಿಂದ ನೋಟಿಸ್ ಅಂತ ಇದೆ. ನಾವು ₹1 ಕೂಡ ಬೆಂಕಿ ಬಣ್ಣ ತಗೊಂಡ್ರು, ₹1 ಹಣ್ಣು ತಗೊಂಡ್ರು ಫೋನ್ಪೇ ಮಾಡ್ತಾರೆ. ಈಗ ಗೊತ್ತಿದ್ದಂಗೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ದಾರೆ ಇವರು. ಎಲ್ಲದೂ ಫೋನ್ಪೇಲೇ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನೋಟಿಸ್ ಬಂದಾಗ ಅದರಲ್ಲಿ GST ಬಿಲ್ ಒಂದು ಕಟ್ಟಬೇಕಂತ 39,64,964 ಬಂದಿದೆ. ಹಾಂ, ಇದು ನಮಗೇನು ಗೊತ್ತಾಗ್ತದೆ. ನಾವು ಸ್ವಲ್ಪ ಹೊಟ್ಟೆಪಾಡು ಗಣ್ಯ ಅಂತ ಜೀವನ ಮಾಡ್ಕೊಂಡಿದ್ದೇವೆ. ಇದು ನಮಗೆ ಇವಾಗ 4 ವರ್ಷದಿಂದ ನಮಗೆ ಯಾರು ಬ್ಯಾಂಕಿನವರಾಗಲಿ ಅಥವಾ ಫೋನ್ಪೇ, ಗೂಗಲ್ ಪೇ ಯಾರು ಏನು ಮಾಹಿತಿ ಕೊಟ್ಟಿಲ್ಲ. ಈಗ ಸಡನ್ ಆಗಿ ನಮಗೆ ನೋಟಿಸ್ ಬಂದಿದೆ. ನೀವು ನೋಡಪ್ಪ, ಇಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ, ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಇದು ನೋಡಿ ಇಷ್ಟು ಬಂದಿದೆ, ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ. 41,43,873 ರೂಪಾಯಿ. ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್, ಒಂದು 10ರಿಂದ 15 ಸಾವಿರ ಬಿಸ್ನೆಸ್ ಮಾಡ್ತೀವಿ. ಅದರಲ್ಲಿ ನಮಗೆ ಬರೋದು ಒಂದು 99% ಫೋನ್ಪೇ, ಗೂಗಲ್ ಪೇ. ಕ್ಯಾಶ್ ಅಂತ ಬರೋದೇ ಇಲ್ಲ. ಅಲ್ಲಿ 1% ಕ್ಯಾಶ್ ಬರಲ್ಲ. ಇವಾಗ ಹಾಲವರಿಗಾಗಲಿ ಗುಟ್ಕೋದವರಾಗಲಿ ನಾವೀಗ ಬಂದಿರುವಂಥದ್ದು 15 ಸಾವಿರ ಬಿಸ್ನೆಸ್ಸಲ್ಲಿ ನಮ್ಗೆ 10ರಿಂದ 12 ಸಾವಿರ ರೂಪಾಯಿ ಸಿಗರೇಟ್ ಹಾಕೋತೀವಿ. ಅವ್ರಿಗೆ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಸಿಗರೇಟ್ನ ಫೋನ್ಪೇ, ಗೂಗಲ್ ಪೇ ಮಾಡ್ತೀವಿ. ಅದನ್ನು ಟ್ರಾನ್ಸಾಕ್ಷನ್. ನಾನು ಚಿಕ್ಕದಾಗಿ ಬೇಕರಿ ಇಟ್ಕೊಂಡಿದ್ವಿ. ನಾವು ಗಂಡ ಹೆಂಡ್ರು ಇಬ್ಬರು ಬೇಕರಿಯಲ್ಲೇ ಇರೋದು. ಇಬ್ಬರಿಗೂ ಟ್ಯಾಕ್ಸ್ ಬಂದಿದೆ. 39 ಲಕ್ಷ ಚಿಲ್ಲರೆ ಸಮಥಿಂಗಲ್ಲಿ ಬಂದಿದೆ ಸರ್. ಅದನ್ನು ಹೆಂಗೆ ಕಟ್ಟಲಿ? ನಾವು ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಕಾಲಡಿ ಹಾಕ್ಕೊಂಡು ನಾವು ಬೇಕರಿಯಲ್ಲಿ ಜೀವನ ನಡೆಸ್ತಾ ಇರೋರು. ಇಷ್ಟನ್ನ ಯಾಕೆ ನಾವು ಕಟ್ಟಬೇಕು? ಪೇಟಿಎಮ್ ಅವರಾಗಲಿ, ಫೋನ್ಪೇ ಅವರಾಗಲಿ ನಮ್ಗೆ ಯಾರೂ ಹೇಳಲಿಲ್ಲ, ನಿಮ್ಗೆ ಈ ಥರ ಟ್ಯಾಕ್ಸ್ ಬರುತ್ತೆ, ನೀವು ಟ್ರಾನ್ಸಾಕ್ಷನ್ ಮಾಡಬೇಡಿ, ಕಮ್ಮಿ ಮಾಡಿ. ಏನು ನಮ್ಗೆ ಗೊತ್ತಿಲ್ಲ. ನಮ್ಗೆ ₹1 ಮ್ಯಾಚ್ ಬಾಕ್ಸ್ ತೊಗೊಂಡ್ರು ಫೋನ್ಪೇನೇ ಮಾಡ್ತಾರೆ. ಅದು ನಮಗೇನು ಹೇಳೋಕ್ಕೆ ಬಂದೇ ಇಲ್ಲ. ನಮ್ಮ ಮನಸ್ಸಿಗೆ ನಮ್ಮಲ್ಲಿ ಚೇಂಜ್ ಇಲ್ಲ. ನಮ್ಗೆ ವ್ಯಾಪಾರ ಇರೋದನ್ನ ನಾವು ತೋರಿಸ್ಬೇಕಾಗತ್ತೆ ಸರ್. ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಇದುವರೆಗೆ ಅಂಗಡಿ ಮಾಲೀಕರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಎಷ್ಟು ಕಟ್ಟಬೇಕು ಏನು ಅಂತ. ಸಡನ್ ಆಗಿ ಈ ರೀತಿ ಕಟ್ಟಬೇಕು, ಹಣ ಕಟ್ಟಬೇಕು ಅಂತ ಹೇಳಿ ಬಂದಿದೆ ಅಂತ ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ ಕಿರಣ್ ಸೂರ್ಯ? ಅದು ಖಂಡಿತವಾಗ್ಲೂ ಕೂಡ ಈಗಾಗಲೇ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನ ಮೂಲಕವಾಗಿ ಅಂಗಡಿ ಮಾಲೀಕರು ಕಸ್ಟಮರ್ಸ್ ಇಂದ ಏನು ಹಣವನ್ನ ಸ್ವೀಕರಿಸಿದ್ರು ಅವ್ರಿಗೀಗ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ನೋಟಿಸ್ ಕೂಡ ಬಂದಿರುವಂತದ್ದು. ಅಂದ್ರೆ ಅವರು ಕಳೆದ 3-4 ವರ್ಷಗಳಿಂದ ಏನು ಸಣ್ಣ ಪುಟ್ಟ ಬೀಡಾ ಅಂಗಡಿ ಆಗಿರ್ಬೋದು, ಈ ಬನ್ಸು, ಸಮೋಸ ಈ ತರದ್ದು ಮಾರುವಂತ ಸಣ್ಣ ಪುಟ್ಟ ಅಂಗಡಿಗಳನ್ನ ನಡೆಸ್ತಾ ಇದ್ದಂತವ್ರಿಗೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಲಕ್ಷಾಂತರ ರೂಪಾಯಿ, ಅಂದ್ರೆ ಏನು 1 ಲಕ್ಷ 2 ಲಕ್ಷ ಅಲ್ಲ, 40 ಲಕ್ಷ, 50 ಲಕ್ಷ, 60 ಲಕ್ಷ, 90 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತ ಒಂದು ನೋಟಿಸ್ ಕಳೆದ 1 ವಾರ 10 ದಿನಗಳಿಂದ ರಾಜ್ಯದ ಸಾವಿರಾರು ಇಂತಹ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ಈಗಾಗಲೇ ಕಳಿಸಲಾಗಿರುವಂತದ್ದು. ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು, ನೀವು 1 ವರ್ಷಕ್ಕೆ ಇಷ್ಟು ಲಕ್ಷ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಅಂದ್ರೆ ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಪೇಟಿಎಂ ಇರ್ಬೋದು, ಈ ತರಹದ ಆನ್ಲೈನ್ ಪೇಮೆಂಟ್ ಗಳ ಮೂಲಕವಾಗಿ ನೀವು ಹಣವನ್ನ ಸ್ವೀಕರಿಸಿದ್ರೆ ಹಾಗಾಗಿ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಇಷ್ಟು ಹಣವನ್ನ ಟ್ಯಾಕ್ಸ್ ನ ರೂಪದಲ್ಲಿ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ, ಇವ್ರು ಹೇಳ್ತಾ ಇರುವಂತದ್ದು ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ. ಕ್ಯಾಶ್ ಅನ್ನ ತೆಗೆದುಕೊಳ್ಬಾರ್ದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಡಿಜಿಟಲ್ ಇಂಡಿಯಾ ಅನ್ನುವಂತ ಅಡಿಯಲ್ಲಿ ನಮಗೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಈ ತರದನ್ನೆಲ್ಲ ಸ್ಕ್ಯಾನರ್ ಗಳನ್ನ ತಂದು ಹಾಕ್ತಾರೆ.
ಹಾಗಾಗಿ ನಾವು ಆ ಸ್ಕ್ಯಾನರ್ ಗಳನ್ನ ಮೂಲಕವಾಗಿ ಕಸ್ಟಮರ್ಸ್ ಇಂದ ಹಣವನ್ನ ತೆಗೆದುಕೊಳ್ತೀವಿ. Okay. ಬೆಂಕಿಪಟ್ಟಣದಿಂದ ಹಿಡಿದು ಸಣ್ಣದಾದಂತ ವಸ್ತುವನ್ನು ತೆಗೆದುಕೊಂಡ್ರು ಜನರು ಈಗ ಆನ್ಲೈನ್ ಮೂಲಕವಾಗಿ ಪೇಮೆಂಟ್ ಅನ್ನ ಮಾಡ್ತಾರೆ. ನಾವು ಜನರನ್ನ ಕಿರಣ್ ಸೂರ್ಯ. ಆನ್ಲೈನ್ ಪೇಮೆಂಟ್ ನ ಮೂಲಕವಾಗಿ ತೆಗೆದುಕೊಳ್ತಾ ಇದೀವಿ. ಅದು ಇಷ್ಟೊಂದು ಹಣವನ್ನ ಕಟ್ಟಿ ಅಂತ ಹೇಳಿದ್ರೆ ಹೇಗೆ ಕಟ್ಲಿಕ್ಕೆ ಸಾಧ್ಯ ಅಂತೇಳಿ ಈಗಾಗಲೇ ಅಂಗಡಿ ಮಾಲೀಕರು ಕೂಡ ತಮ್ಮ ನೋವು ಅಸಮಾಧಾನವನ್ನ ತೋಡ್ಕೊಳ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.